ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನಿವತ್ತು ಈ ಥರ ನನ್ನ ಹತ್ರ ಇರೋದು ನಕ್ಲೇಸ್ ಡಿಸೈನ್ ಎರಡಿದೆ. ನನ್ನ ಜೊತೆ 2 ಸೆಟ್ ಇದೆ. ನೋಡಿ, ಈ ಥರ ಓಲೆ ನೋಡಿ, ಈ ಥರ. ಇದು ಒರಿಜಿನಲ್ ಅಂದ್ಕೊಬೇಡ್ರಿ, ಇದು ಒರಿಜಿನಲ್ ಅಲ್ಲ, ಆರ್ಟಿಫಿಷಿಯಲ್ಲು. 300 ರುಪೀಸ್ಗೂ ಒಂದು ಸೆಟ್ ಇದು. ನೋಡಿ, ಈ ಥರ ಅದ್ರ ಜೊತೆ ಓಲೆ ಇದೆ ನೋಡಿ. ದುಡ್ಡಿರೋರು ಬಂಗಾರದ್ದು ಹಾಕ್ತಾರೆ. ನಾವು ಬಡವರು ಏನು ಮಾಡ್ತಾರೆ, ಈ ಥರ ತಾಂಡ್ಬಿಟ್ಟು ಹಾಕ್ತಾರೆ. ಹೆಣ್ಮಕ್ಳಿಗೆ ಯಾರೇ ಹೆಣ್ಮಕ್ಳಾಗಲಿ, ಹೆಣ್ಮಕ್ಳಿಗೆ ಆಸೆ ಇದ್ದೇ ಇರುತ್ತೆ. ಸಾಹುಕಾರ ಇದ್ದರೂ ಒರಿಜಿನಲ್ ಹಾಕ್ತಾರೆ. ನಮ್ಮಂಥ ಬಡವ್ರಿಗೆ ಈ ಥರದರ ತಾಂಡ್ ಹಾಕೋಣಲ್ವ ಅನ್ನೋ ಆಸೆ ಇರುತ್ತೆ. ಬಡವ್ರ ಹೆಣ್ಮಕ್ಳಿಗೆ ಇನ್ನೇನು ಆಸೆ ಇರುತ್ತೆ ಹೇಳಿ. ತಗೊಳಕ್ಕಾಗಲ್ಲ, ಬಂಗಾರದ್ದು ಹಾಕೋಕ್ಕಾಗಲ್ಲ. ಅದರಿಂದ ಈ ಥರ ಡೂಪ್ಲಿಕೇಟ್ ತಾಂಡ್ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ನೋಡಿ, ಹೆಣ್ಮಕ್ಳು ಅಂದರೆ ಸೀರೆ ಒಡವೆದೇ ಆಸೆ ಇರುತ್ತೆ. ಅದರಿಂದ ನಮ್ಮ ಕೈಲಿ ದುಬಾರಿ ಬೆಲೆ ತಗೊಳಕ್ಕಾಗದಿದ್ರು ಈ ಥರ ಕಡಿಮೆ ದುಡ್ಡಿಂದಾರ ತಾಂಡ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಗಂಡು ಮಕ್ಳು ಹೆಂಗಿದ್ರು ನಡೆಯುತ್ತೆ, ಹೆಣ್ಮಕ್ಳಿಗೆ ಬೇಕಾಗುತ್ತೆ. ಅದು ಒರಿಜಿನಲ್ ಡೂಪ್ಲಿಕೇಟು ಅನ್ನೋದು ಕೇಳಲ್ಲ. ಎಲ್ಲರೂ ಯಾವ್ದಾದ್ರು ಫಂಕ್ಷನ್ಗೆ ಹೋದ್ರೆ ನೋಡೋಕೆ ಬರೀ ಕೊಳ್ಳೋಕೆ ಬಂದಳೆ, ಅವಳು ಕೊಳ್ಳೋಕೆ ಏನಿಲ್ಲ ಅಂತಾರೆ. ಅದರಿಂದ ಈ ಥರದ್ದು ನೋಡಿ, ಈ ಥರ ನನ್ನ ಹತ್ರ ಈ ಸೆಕ್ಷನ್ ಇದೆ ನೋಡಿ. ಇದಕ್ಕೆ 300 ರೂಪಾಯಿ ಒಂದು ಸೆಟ್ ಇದೆ. ಅದ್ರ ಜೊತೆ ಈ ಥರ ಜುಮ್ಕಿಗಳು ಓಲೆ ಇದೆ ಸೆಟ್ಟು ನೋಡಿ. ಹೆಣ್ಮಕ್ಳ ಆಸೆನೇ ಹಂಗಲ್ವ, ನಾವು ಹಾಕ್ಕೋಬೇಕು, ತಗೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಅದಕ್ಕೆ ನಮ್ಮ ಕೈಲಿ ಜಾಸ್ತಿ ದುಡ್ಡಿನ ತಗೊಳಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಕಡಿಮೆ ದುಡ್ಡಿನ ತಗೊಂಡು ಹಾಕ್ಕೊಂಡ್ರೆ ಗ್ಯಾರಂಟಿ ಇದು ಚೆನ್ನಾಗಿರುತ್ತೆ. ನೋಡಿ, ಹೆಣ್ಮಕ್ಳು ಅಂದರೆ ಅದೊಂದು ಹೆಣ್ಮಕ್ಳಿಗೆ ಇನ್ನೇನು ಆಸೆ ಇರುತ್ತೆ ಹೇಳಿ, ಬಟ್ಟೆ ಒಡವೆ ಹಾಕ್ಕೊಳ್ಳೋದೇ ಆಸೆ ಇರುತ್ತೆ ಹೆಣ್ಮಕ್ಳಿಗೆ. ಆದ್ದರಿಂದ ಹೆಣ್ಮಕ್ಳು ಅಪ್ಪ ಅಮ್ಮ ಕೊಡ್ಸೋಕೆ ಅವ್ರಿಗಾಗಲ್ಲ. ಹೆಣ್ಮಕ್ಳಿಗೆ ದೊಡ್ಡವ್ರು ಮಾಡಿ ತವ್ರ ಮನೆ ಗಂಡು ಮನೆಗೆ ಕಳ್ಸೋದೇ ಅವ್ರದ್ದೊಂದು ದೊಡ್ಡ ತಲೆನೋವಾಗಿರುತ್ತೆ. ಅವ್ರಿಗೆ ನಾವು ಅದು ಕೊಡಿಸ್ರಿ ಅಂತ ಕೇಳಿರೆ ಅವ್ರಿಗೂ ಒಂಥರ ಬೇಜಾರು. ಅವ್ರ ಕೈಲಿ ಅವ್ರಿಗೆ ಕೊಡಿಸ್ಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ಅವ್ರ ಹತ್ರ ದುಡ್ಡಿರಲ್ಲ. ಆದ್ದರಿಂದ ಯಾರಿಗೂ ಎತ್ತಪ್ಪ ಅಮ್ಮಂಗೆ ಯಾವತ್ತೂ ಕಷ್ಟ ಕೊಡಬಾರ್ದು. ಇದ್ದಿದ್ದರಲ್ಲೇ ಅನುಸರಿಸ್ಕೊಂಡು ಹೋಗಬೇಕು ಹೆಣ್ಮಕ್ಳು ತವ್ರ ಮನೆ ಅಂದರೆ ಒಂದು ಖುಷಿ ಇರುತ್ತೆ. ಯಾರೇ ಹೆಣ್ಮಕ್ಳಿಗಾಗಿ ತವ್ರ ಮನೆ ಅಂದ್ರೆ ತುಂಬ ಖುಷಿ ಇರ್ತಿದೆ. ಅಮ್ಮ ಅನ್ನೋದೊಂದು ಅಮ್ಮ ಅನ್ನೋದೊಂದು ಪದನೇ ನೆನೆಸ್ಕೊಂಡ್ರೆ ಒಂಥರ ಅನಿಸುತ್ತೆ ಜೀವ. ಅಮ್ಮ ಅನ್ನೋಳು ಯಾವತ್ತೂ ಯಾವ ಮಕ್ಳಿಗೂ ಕೆಟ್ಟದ್ದನ್ನು ಬಯಸಲ್ಲ. ನಾವು ನಮ್ಮ ಮಕ್ಳಿಗೆ ಹೇಗೆ ಮಾಡ್ತೀವೋ ಅವರು ನಮಗೆ ಅದೇ ಥರ ಮಾಡಿರ್ತಾರೆ. ಆದ್ದರಿಂದ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರೇ ಆಗಲಿ ಅಮ್ಮ ಅಪ್ಪ ಅನ್ನೋರನ್ನ ಯಾವತ್ತೂ ಕೀಳಾಗಿ ಕಾಣಬೇಡ್ರಿ. ಈ ಕಾಲದಲ್ಲಿ ಅಮ್ಮ ಅಪ್ಪ ಅನ್ನೋದು ಯಾವತ್ತೂ ಯಾರೂ ಕೇರೇ ಮಾಡಲ್ಲ. ಅಮ್ಮ ಅಪ್ಪ ಅಂದರೆ ಅವ್ರು ಎಷ್ಟು ಕಷ್ಟಪಟ್ಟು ನಮಗೆ ಬೆಳೆಸಿರ್ತಾರೆ ಅನ್ನೋದು ಕಷ್ಟ ನೋಡಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಈ ಕಾಲದಲ್ಲಿ ಯಾವ ಅಪ್ಪನೂ ಕೇಳಲ್ಲ, ಯಾವ ಅಮ್ಮನೂ ಕೇಳಲ್ಲ. ನಾವು ನಮ್ಮ ಮಕ್ಳಿಗೆ ಹಂಗೆ ಎಷ್ಟು ಕೇರ್ ಮಾಡ್ತೀವಲ್ಲ, ಅವರು ನಮಗೆ ಆ ಥರ ಕೇರ್ ಮಾಡಿರ್ತಾರೆ. ಆದ್ದರಿಂದ ನಾನು ಹೇಳೋದೇನೆಂದರೆ, ಯಾರೇ ಆಗಲಿ ಅಪ್ಪ ಅಮ್ಮಂಗೆ ಯಾವತ್ತೂ ಕೇವಲವಾಗಿ ಕಾಣಬೇಡಿ. ನೀ ಏನು ಮಾಡಿದ್ದೀಯ ನಮಗೆ ಅಂತ ಅನ್ನೋಕ್ಕೆ ಹೋಗಬೇಡ್ರಿ. ಅವ್ರ ಕೈಲಿ ಆದಷ್ಟು ಅವ್ರು ನಮಗೆ ಮಾಡಿ ಬೆಳೆಸಿರ್ತಾರೆ. ಅವರೇನು ನಮಗೆ ಚಿನ್ನದ್ದಕ್ಕೆ ಇದು ಮಾಡಬೇಕು ಅನ್ನೋದೇನಿಲ್ಲ. ಅವ್ರ ಪ್ರೀತಿ ತೋರಿಸಿ ಚೆನ್ನಾಗಿ ಬೆಳೆಸಿ ಗಂಡು ಮನೆಗೆ ಕಳಿಸಿರ್ತಾರೆ. ಆದ್ದರಿಂದ ತಾಯಿನ ತುಂಬ ಮುಖ್ಯವಾದ್ದು. ಅದು ಹೆಣ್ಮಕ್ಳಿಗೆ ತುಂಬ ಮುಖ್ಯವಾದ ವಿಷಯ ತಾಯಿ ಅನ್ನೋದು ಒಂದಿದು. ತಾಯಿ ಅಂದರೆ ಒಂದು ದೇವ್ರು ಇದ್ದಂಗೆ. ಅವಳು ಜನ್ಮ ಪಣಕ್ಕಿಟ್ಟು ಹುಟ್ಟಿಸಿರ್ತಾಳೆ ಮಕ್ಕಳಿಗೆ. ಆದ್ದರಿಂದ ನಾನೇನು ಹೇಳ್ತೀನಿ ಅಂದರೆ, ಯಾವುದೇ ಆಗಲಿ ತಾಯಿಗೆ ಯಾವತ್ತೂ ಕೀಳಾಗಿ ಕಾಣಬೇಡ್ರಿ. ತಾಯಿನ ಪದದ್ದೇ ಅದು ಗೌರವನೇ ಒಂಥರ ಇದೆ. ಅದು ತಾಯಿನ ಪದನೇ ಒಂಥರ. ಯಾವತ್ತೂ ತಾಯಿ ಕೀಳಾಗಿ ನೋಡಬೇಡಿ. ಕೀಳಾಗಿ ನೋಡಿ ಯಾವತ್ತೂ ಅವಳಿಗೆ ಅವಮಾನ ಮಾಡಬೇಡ್ರಿ. ಅವಳು ಹೊಟ್ಟೆ ಹಸ್ಕೊಂಡಿದ್ರು ತನ್ನ ಮಕ್ಕಳಿಗೆ ಹೊಟ್ಟೆ ತುಂಬ ಹಾಕ್ತಾಳೆ. ಅಯ್ಯೋ, ನನ್ನ ಮಕ್ಳಿಗೆ ಆಗುತ್ತಲ್ವ, ನನ್ನ ಮಕ್ಕಳು ತಿಂತಾರಲ್ವ, ನಾನು ತಿಂದರೆ ನನ್ನ ಮಕ್ಳಿಗಿರಲ್ವಲ್ವ ಅಂತಾಳೆ. ಆದ್ದರಿಂದ ನಾನು ಹೇಳೋದಿಷ್ಟೇ, ಯಾವತ್ತೂ ತಾಯಿ ತಂದೆಗೆ ಏನು ಕೀಳಾಗಿ ನೋಡಬೇಡ್ರಿ, ಅವಮಾನ ಮಾಡಬೇಡ್ರಿ. ಓಕೆ ಫ್ರೆಂಡ್ಸ್, ಇವತ್ತಿನ ನಾನು ಹೇಳಿರೋ ಮಾತು ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.